ಕನ್ನಡದ ಹೆಮ್ಮೆಯ ಸಂಸ್ಥೆ ನಂದಿನಿ ಅಥವಾ KMF ಉತ್ಪನ್ನ ಏನಿದೆ ಅದೇ ವಿಚಾರವನ್ನು ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚುನಾವಣೆ ಸಂದರ್ಭದಲ್ಲಿ ಇಟ್ಕೊಂಡು ಕನ್ನಡದ ಆಸ್ಮಿತೆ ಕನ್ನಡದ ಸ್ವಾಭಿಮಾನವನ್ನು ಅಡೆಯಿಟ್ಟು ಚುನಾವಣೆ ಎದುರಿಸುವಂಥ ಅಥವಾ ಅಡವಿಟ್ಟುವಂಥ ಮಾತುಗಳನ್ನು ಆಡೋದನ್ನು ನಾವು ಸಹಿಸೋದಿಲ್ಲ ಅನ್ನುವಂಥನ್ನು ಹೇಳ್ತಿದ್ರು. ಆದರೆ ಈಗ ಇದೇ ವಿಚಾರ ಅಮೂಲ್ ವರ್ಸಸ್ ನಂದಿನಿಯಾಗಿ ಪರಿವರ್ತನೆ ಆಗಿದೆ. ಹಿಂದೆ ಅಮೂಲ್ ಕರ್ನಾಟಕದಲ್ಲಿ ವ್ಯಾಪಾರ ಮಾಡುತ್ತೆ ಎಂದಾಗಲೂ ಕೂಡ ಕಾಂಗ್ರೆಸ್ನವರು ವಿರೋಧ ಮಾಡಿದರು. ಆದರೆ ಈಗ ಕಾಲದ ಆಟದಲ್ಲಿ ಅಮೂಲ್ ಈಗ ಕರ್ನಾಟಕದ ಅದರಲ್ಲೂ ಬೆಂಗಳೂರಿನ ಮೆಟ್ರೋದಲ್ಲೇ ವ್ಯಾಪಾರ ಮುಂದಾಗ್ತಾ ಇದೆ. ಇದೇ ವಿಚಾರವನ್ನ ಬಿಜೆಪಿಗರು ಅಥವಾ ವಿಪಕ್ಷದ ನಾಯಕರು ಲೇವಡಿ ಮಾಡ್ತಿದ್ದಾರೆ, JDSನವರು ಟ್ವೀಟ್ ಮಾಡ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕನ್ನಡದ ಸ್ವಾಭಿಮಾನದ ಬಗ್ಗೆ ಕನ್ನಡದ ಆಸ್ಮಿತೆ ಬಗ್ಗೆ ಮಾತನಾಡಿದ್ರಿ. ಈಗ ಅವರ ಆಸ್ಮಿತೆ ಎಲ್ಲೋಯ್ತು ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ತಿರುಗೇಟು ಕೊಡುವಂತೆ ಈಗ ಸರ್ಕಾರ ಅಮೂಲ್ಗೆ ಯಾವ್ಯಾವ ಶಾಪ್ಗಳನ್ನು ನೀಡಿತು ಅದೆಲ್ಲವನ್ನು ಕೂಡ ರದ್ದು ಮಾಡಿದೆ. ನಂದಿನಿಗೂ ಕೂಡ ಈಗ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಟೆಂಡರ್ ಈ ರಿಟೇಲ್ ಸ್ಪೇಸಸ್ ಟೆಂಡರ್ ಏನು ಕರೆದಿದ್ವಿ ಅದರಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಮೂಲ್ ಅವರು ಅಂಗಡಿ ಬೇಕು ಅಂತ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದ್ ಕಡೆ ಅನ್ಯಾಯ ಮಾಡಿದೆ. ಎಲ್ಲೆಲ್ಲಿ ಅಮೂಲಿಗೆ ಮಳಿಗೆ ಕೊಟ್ಟಿದ್ದೀರಿ ಅಲ್ಲಿ ನಂದಿನಿಗೂ ಒಂದು ಮಳಿಗೆ ಮೆಟ್ರೋ ಯಾರ ಕಂಟ್ರೋಲ್ನಲ್ಲಿ ಇದೆ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಂಡು ಮನೆ ಮನೆ ಮಾತಾಗಿರುವ ಹಾಗೂ ಹೈನುಗಾರಿಕೆಗೆ ಜೀವನಾಡಿಯಂತಿರುವ ನಂದಿನಿ ಕನ್ನಡಿಗರ ಹೆಮ್ಮೆ. ಲಕ್ಷಾಂತರ ರೈತ ಕುಟುಂಬಗಳಿಗೆ ಜೀವನಾಧಾರವಾಗಿದೆ. ಆದ್ರೀಗ ಕರುನಾಡಿನಲ್ಲಿ ನಂದಿನಿಯನ್ನ ನಮ್ಮ ನಾಯಕರೇ ಕಡೆಗಣಿಸುತ್ತಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಗುಜರಾತ್ನ ಅಮೂಲ್ ವರ್ಸಸ್ ಕರ್ನಾಟಕದ ನಂದಿನಿ ಎಂಬ ಪರಿಸ್ಥಿತಿ ಸೃಷ್ಟಿಯಾಗುವ ಸನ್ನಿವೇಶ ಎದುರಾಗಿದೆ. ಆಗ ಅಮೂಲ್ ವಿರುದ್ಧ ಪ್ರತಿಭಟಿಸಿದ್ದ ಕಾಂಗ್ರೆಸ್ ಈಗ ಮೃದು ಧೋರಣೆ. ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಉತ್ಪನ್ನ ಮಳಿಗೆಗೆ ಅನುಮತಿ. ನಂದಿನಿ ನಮ್ದು, ನಮ್ಮ ಹತ್ರ ಹಾಲಿದೆ. ಇದು 2023ರಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ DKಶಿ ಆಡಿದ್ದ ಮಾತು. ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರು ನಂದಿನಿ ಅಭಿಯಾನವನ್ನೇ ನಡೆಸಿದರು. ಅಮೂಲ್ ಉತ್ಪನ್ನಗಳಿಗೆ ಕರ್ನಾಟಕದಲ್ಲಿ ಅವಕಾಶ ನೀಡುವುದನ್ನು ವಿರೋಧಿಸಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸಿತು. ಅಂದು ಇದೇ DK ಶಿವಕುಮಾರ್ ಕನ್ನಡಿಗರ ಆತ್ಮಗೌರವ ಮಾರಾಟಕ್ಕಿಲ್ಲ, ನಮ್ಮ ಸ್ವಾಭಿಮಾನ ಅಡ ಇಡಲು ಸಿದ್ಧರಿಲ್ಲ, ನಂದಿನಿ ಕನ್ನಡಿಗರ ನಾಡಿಮಿಡಿತ ಎಂದು ಹೇಳಿದರು. ನಮ್ಮ ಹಾಲು ನಂದಿನಿ ಹಾಲು ಏನ್ರಿ ಕಡಿಮೆ ಇದೆ? ನಂದಿನಿ ಬ್ರ್ಯಾಂಡ್ ಏನ್ ಕಡಿಮೆ ಇದೆ? ಅವ್ರಿಗೂ ಏನಿದೆ? ಸುಮ್ಮನೆ ಬಂದು ಗುಜರಾತಿಂದ ಬಂದು ಮಿಕ್ಸ್ ಮಾಡಿಕೊಂಡು ಅಲ್ಲಿಂದ ತಂದು ಇಲ್ಲಿ ಮಾರ್ಕೆಟ್ ಮಾಡಿ ಯಾಕೆ ನಮ್ಮ ಮೇಲೆ ಮಾಡ್ತಾರೆ? ಅಂದು ನಂದಿನಿ ಬಗ್ಗೆ ಕಾಂಗ್ರೆಸ್ ನಾಯಕರಿಗಿದ್ದ ಅಭಿಮಾನ ಈಗ ಕರಗಿ ಹೋಯ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಬೆಂಗಳೂರಿನ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಕಿಯೋಸ್ಕೋಗಳನ್ನು ಪ್ರಾರಂಭಿಸುವುದಕ್ಕೆ ಅವಕಾಶ ನೀಡಿದೆ. KMF ಬಿಟ್ಟು ಬೆಂಗಳೂರಿನ 10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಕಿಯೋಸ್ಕೋಗಳನ್ನು ಸ್ಥಾಪಿಸುವುದಕ್ಕೆ BMRCL ಹಾಗೂ ಅಮೂಲ್ ಒಪ್ಪಂದಕ್ಕೆ ಸಹಿ ಹಾಕಿದ್ದು, ಇದಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಹಾಗಿದ್ರೆ ಮೆಟ್ರೋದ ಎಲ್ಲೆಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಪಟಂದೂರು ಅಗ್ರಹಾರ, ಇಂದಿರಾನಗರ, ಬೆನ್ನಿಗಾನಹಳ್ಳಿ, ಬೈಯಪ್ಪನಹಳ್ಳಿ, ಟ್ರಿನಿಟಿ, ಸರ್ ಎಂ ವಿಶ್ವೇಶ್ವರಯ್ಯ, ಮೆಜೆಸ್ಟಿಕ್, ನ್ಯಾಷನಲ್ ಕಾಲೇಜು ಮೆಟ್ರೋ ನಿಲ್ದಾಣ, ಜಯನಗರ ಹಾಗೂ ಬನಶಂಕರಿ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗೆ ಅನುಮತಿ ನೀಡಲಾಗಿದೆ. ಕಮಿಷನ್ ಆಸೆಗೆ ಸ್ವಾಭಿಮಾನ ಸೇಲ್, ಬಿಜೆಪಿ JDS ಕಿಡಿ. ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಉತ್ಪನ್ನಗಳ ಮಳಿಗೆ ತೆರೆಯಲು ಅವಕಾಶ ನೀಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ JDS ತಿರುಗಿ ಬಿದ್ದಿವೆ. ಚುನಾವಣೆಗೂ ಮುಂಚೆ ಕನ್ನಡಿಗರ ಆತ್ಮಗೌರವ ಮಾರಾಟಕ್ಕಿಲ್ಲ ಎಂದು ಪುಂಗಿ ಬಿಡುತ್ತಿದ್ದ ನಾಯಕರು ಕಮಿಷನ್ ಆಚೆಗೆ ಇಂದು ಹೊರ ರಾಜ್ಯಗಳ ಹಾಲಿನ ಉತ್ಪನ್ನಗಳಿಗೆ ಮಣೆ ಹಾಕಿದ್ದಾರೆ. ಅಧಿಕಾರಕ್ಕೆ ಬಂದ ಬಳಿಕ ನಂದಿನಿಯನ್ನ ಮರೆತು ಹೊರ ರಾಜ್ಯಗಳ ಹಾಲಿನ ಉತ್ಪನ್ನಗಳಿಗೆ ರತ್ನ ಕಂಬಳಿ ಹಾಸಿದೆ ಎಂದು ಟ್ವೀಟ್ ಮೂಲಕ JDS ಹರಿಹಾಯ್ದಿದೆ. ಇನ್ನು ನಂದಿನಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತ CT ರವಿ ಹೇಳಿದ್ರೆ, ನಮ್ಮ ರೈತರ ಹೊಟ್ಟೆ ಮೇಲೆ ಸರ್ಕಾರ ಹೊಡೆಯಬಾರದು ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಒಂದು ಕರ್ನಾಟಕದಲ್ಲಿ ನಂದಿನಿಗೆ ಮೊದಲ ಆದ್ಯತೆ ಕೊಡಬೇಕು. ನಂದಿನಿಗೆ ಅವಕಾಶ ಕೊಡದೆ ನಿರಾಕರಿಸಿದ್ರೆ ತಪ್ಪಾಗತ್ತೆ. ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದ್ ಕಡೆ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತದೆ ಮತ್ತು ಕನ್ನಡಿಗರ ಅಪಮಾನ ಮಾಡ್ತದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ವಿರೋಧಕ್ಕೆ ಮಣಿದ BMRCL 8 ಕಡೆ ನಂದಿನಿಗೆ ಅವಕಾಶ. ಟೆಂಡರ್ನಲ್ಲಿ KMF ಅರ್ಜಿಯನ್ನೇ ಹಾಕಿರಲಿಲ್ಲ ಎಂದ DKಶಿ.
ಅಮೂಲ್ ಕಿಯೋಸ್ಕೋ ಮಳಿಗೆ ತೆರೆಯುವ ಕುರಿತಾಗಿ ಎದ್ದಿದ್ದ ವಿರೋಧಕ್ಕೆ ನಮ್ಮ ಮೆಟ್ರೋ ತಲೆಬಾಗಿದೆ. ರಾಜ್ಯ ಸರ್ಕಾರದ ಮಧ್ಯಸ್ಥಿಕೆಯಿಂದಾಗಿ ಈ ವಿವಾದವೀಗ ಬಗೆಹರಿದಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಡಿಸಿಎಂ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ ಡಿಕೆ ಶಿವಕುಮಾರ್, ಗ್ಲೋಬಲ್ ಟೆಂಡರ್ ಮೂಲಕ 10 ನಿಲ್ದಾಣಗಳಲ್ಲಿ ಅಮೂಲ್ ಅವರಿಗೆ ಅಂಗಡಿಗಳನ್ನು ತೆರೆಯಲು ಒಪ್ಪಿಗೆ ನೀಡಲಾಗಿತ್ತು. ಈಗ ಅದನ್ನು ಕೇವಲ 2ಕ್ಕೆ ಇಳಿಸಲಾಗಿದೆ. ಉಳಿದ 8 ಕಡೆ ನಂದಿನಿ ಅಂಗಡಿಗಳು ತೆರೆಯಲಿವೆ ಅಂತ ಹೇಳಿದ್ದಾರೆ. 8 ಕಡೆ KMFಗೆ ಕೊಡಿ ಅಂತ ಹೇಳಿದೀನಿ. BMRCL ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು. ಸೊ ಯಾರು ಹಾಕೊಂಡಿರ್ಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕಿದ್ರು. ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು. ಸೊ ಅದಕ್ಕೆ ನಾನು 2ನ್ನ ಯಾರೇ ಅವರು ಓಪನ್ ಮಾಡಿದ್ದಾರೆ. ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ, ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ನಾವು ಕರೆದ್ರಿಂದ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತ ಹೇಳಿ. ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ಜೆಡಿಎಸ್ಗೆ ತಿರುಗೇಟು ನಡೆದು ನಮ್ಮ ಸರ್ಕಾರ ಯಾವತ್ತೂ ನಂದಿನಿ ಪರ, BMRCL ಯಾರ ಅಧೀನದಲ್ಲಿದೆ ಅನ್ನೋದನ್ನ ತಿಳಿದುಕೊಳ್ಳಲಿ ಎಂದಿದ್ದಾರೆ. ಯಾವತ್ತೂ ಕೂಡ ನಂದಿನಿಗೆ ಪ್ರಮೋಟ್ ಮಾಡಬೇಕು ಅಂತ ಅಲ್ವಾ? ಇವ್ರು ಕಾಮೆಂಟ್ ಮಾಡ್ತಾರೆ, BJP ಅವರು JDS ಅವರು. ಮೆಟ್ರೋ ಯಾರ ಕಂಟ್ರೋಲಲ್ಲಿದೆ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಂಡಿರೋದು. ನಮ್ಮ ಸರ್ಕಾರ ನಂದಿನಿ ಪರ. ಈ ಮಧ್ಯೆ BMRCL ಸಾರ್ವಜನಿಕ ಮುಖ್ಯ ಸಂಪರ್ಕ ಅಧಿಕಾರಿ ಯಶವಂತ್ ಅಮೂಲ್ ಟೆಂಡರ್ನಲ್ಲಿ ಭಾಗಿಯಾಗಿ 10 ನಿಲ್ದಾಣ ತೆಗೆದುಕೊಂಡಿದ್ದಾರೆ. ಟೆಂಡರ್ನಲ್ಲಿ ಭಾಗಿಯಾಗಿದ್ರೆ ನಂದಿನಿ ಮಳಿಗೆಗೂ ಅವಕಾಶ ಕೊಡ್ತೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದೇನೇ ಇರಲಿ, ವಿಪಕ್ಷದಲ್ಲಿದ್ದಾಗ ಅಮೂಲ್ ವಿರುದ್ಧ ಸಮರ ಸಾರಿದ್ದ ಕಾಂಗ್ರೆಸ್ ಇಂದು ಮೃದು ಧೋರಣೆ ತಾಳಿರೋದು ವಿಪಕ್ಷಗಳ ಟೀಕೆಗೆ ಗುರಿಯಾಗಿದೆ. ಬ್ಯೂರೋ ರಿಪೋರ್ಟ್ TV9.